ಹಾಲು ತುಪ್ಪ ತಿನ್ನಲಿಲ್ಲ ಅಂದರೆ ದೇಹ ಹೇಗೆ ಬೆಳೆಸೋದು? ಅರೆ, ದೇಹ ಬೆಳಿಲಿ ಬಿಡಲಿ, ಹಾಗಂತ ಹತ್ಯೆ ಮಾಡಬಹುದೇನಪ್ಪ? ಹಾಳಾಗಿ ಹೋಗಲಿ ಶರೀರ, ಯಾವುದು ಹತ್ಯೆ ಮಾಡಿ ಬೆಳೆಯುತ್ತದೆ? ಇದೇನು, ರೊಟ್ಟಿಯ ಮೇಲೆ ತುಪ್ಪ ಸವರಿಲ್ಲ ಎಂದರೆ ಗಂಟಲೊಳಗೆ ಇಳಿಯುವುದಿಲ್ಲ, ನಾವು ಕೈ ಹಾಕಿ ಗಂಟಲೊಳಗೆ ಇಳಿಸಲಿಲ್ಲ? ಕೃಷ್ಣರು ಹಾಲು ತುಪ್ಪ ತಿನ್ನುತ್ತಿದ್ದರು, ಚಹಾ ಕೂಡ ಕುಡಿಯುತ್ತಿದ್ದರ? ಚಹಾವನ್ನಂತೂ ಆಂಗ್ಲರು ಕುಡಿಯುತ್ತಿದ್ದರು. ಒಂದು ಕೆಲಸ ಮಾಡಿ, ಹಾಗಾದರೆ ಚಹಾ ಬಿಡಿ, ಹಾಲು ತುಪ್ಪ ತಿನ್ನಿ. ಮತ್ತೆ ಯಾವ ತರ್ಕ? ಅಂದರೆ ಎಲ್ಲಿ ಯಾವ ತರ್ಕ ಫಿಟ್ ಆಗುತ್ತೋ ಸೇರಿಸಿ ಬಿಡೋದು. ಹಾಲು ತುಪ್ಪದ ಮಾತು ಬರುತ್ತಿದ್ದಂತೆ ಇವರಿಗೆ ಕೃಷ್ಣ ಪ್ರಿಯರಾಗುತ್ತಾರೆ. ನಾನು ಹೇಳುತ್ತೇನೆ, ಅರೆ ಗೀತೆ ಮೇಲೆ ಪ್ರೇಮ, ಕೂಡಿ ಗೀತಾ ಓದೋಣ, ಎದ್ದು ಬಿದ್ದು ಓಡುತ್ತಾರೆ. ಯಾವಾಗ ಗೀತೆಯ ಮಾತು ಬರುತ್ತದೆ ಥಟ್ಟನೆ ಓಡುತ್ತೀರಿ. ಯಾವಾಗ ಹಾಲು ತುಪ್ಪದ ಮಾತು ಬರುತ್ತದೆ ಕೃಷ್ಣರ ಮೇಲೆ ಪ್ರೀತಿ ಬೆಳೆಯುತ್ತೆ. ಮತ್ತು ನಿಮಗೆ ಅದೇ ತಿನ್ನುವುದಿದ್ದರೆ ಕೃಷ್ಣರು ತಿನ್ನುತ್ತಿದ್ದದ್ದನ್ನು ಚಹಾ ನಿಲ್ಲಿಸಿ. ಚಹಾ ಎಷ್ಟು ಒಳ್ಳೆಯದಾಗಿದೆ. ಚಹಾ ಅವರೇ ಕೊಟ್ಟ ವಸ್ತು. ಹಾಗಾಗಿ ನೀವು ಸ್ವಾತಂತ್ರ್ಯಕ್ಕೆ ಹೊಸ ಅರ್ಥ ನೀಡಿ. ನಿಮಗೆ ನಾನು ಏನು ಹೇಳುತ್ತೇನೆಂದು ತಿಳಿತು. ಆಗಸ್ಟ್ 15ರಂದು ಚಹಾದಿಂದ ಸ್ವಾತಂತ್ರ್ಯ. ಆಂಗ್ಲರು ನೀಡಿದ್ದು ಯಾಕೆ ಇಟ್ಟುಕೊಳ್ಳಬೇಕು?